ಸಮರ್ಪಣಾ ಭಾವದ ತಪಸ್ವಿಯಾಗಿ ಆರಾಧಿಸುತ್ತಿರುವ ದಾರಿ ತಪ್ಪಿದ್ದೀರಷ್ಟೇ ನಮ್ಮ ಒಬ್ಬನ ಹೆಂಗೆ ಗೊತ್ತಾಗಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಒಂದಷ್ಟು ಹೆಸರನ್ನು ಗಳಿಸಿದ್ದೀರಿ. ನಿಮ್ಮಂಥವರು ಈ ರಾಜಕೀಯ ಲೆಜಿಸ್ಲೇಟಿವ್ ಹೋಮ ಆಗಿತ್ತಲ್ಲ, ಅಲ್ಲಿ MLAಗಳು ಮಿನಿಸ್ಟ್ರುಗಳು ಎಲ್ಲ ಆಗ್ತಿದ್ದು. ಇಂಥ ಜಾಗಕ್ಕೆ ನೀವು ಪದೇ ಪದೇ ಬರಬಾರ್ದು ಅಂತ ಹೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ಬಟ್ ಪರಿಸ್ಥಿತಿ ಏನಾಗಿದೆ ಈಗ, ಆ ಕಾಲಕ್ಕೂ ಈ ಕಾಲಕ್ಕೂ ಹೋಲಿಕೆ ತೆಗೆದುಕೊಂಡ್ರೆ ಅದು ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಒಂದು ಜೀವನದಲ್ಲಿ ಶೈಕ್ಷಣಿಕ ಕ್ಷೇತ್ರ ಆಗ್ಬೋದು, ಅದು ರಾಜಕೀಯ ಕ್ಷೇತ್ರದ ವಿಷಯ ಬೇಡ ನನಗೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಿನ್ಸಿಪಾಲ್ನಿಂದ ವೈಸ್ ಚಾನ್ಸಲರಿಂದ ಹಿಡಿದು ಉಪಾಧ್ಯಾಯರ ತನಕರು ಸಮಸ್ಯೆಗಳು ಬಂದಾಗ ಬಹುಶಃ ವಿಜಯಿದೆ ನಾವು ರಾಜಕೀಯದವ್ರ ಹತ್ರ ಹೋಗಬೇಕಾಗಿ ಬರ್ತದೆ. ಆವಾಗ ಈಗ ರಾಜ್ಯ ಕ್ಷೇತ್ರವಾಗಲಿ ಶೈಕ್ಷಣಿಕ ಕ್ಷೇತ್ರವಾಗಲಿ ಮೌಲ್ಯಗಳು ಭಾಳ ಕ್ಷೀಣವಾಗ್ತಾ ಇದೆ. ಅದಕ್ಕೆ ಯಾರ ಕಾರಣ ಏನೊಂದು ಡಿಬೇಟ್ ಮಾಡೋಕ್ಕೆ ಹೋಗೋ ಸಂದರ್ಭ ಅಲ್ಲ ಇದು. ಆದರೂ ಇದಕ್ಕೆ ಸಂಬಂಧಪಟ್ಟದ್ರ ಬಗ್ಗೆ ಆಲೋಚನೆ ಮಾಡಿ, ಯುವಕರು ಇದ್ರ ಬಗ್ಗೆ ಆಲೋಚನೆ ಮಾಡಿ ಈ ಮೌಲ್ಯಗಳು ಕ್ಷೀಣವಾಗ್ತಾ ಇರೋದನ್ನು ತಪ್ಪಿಸ್ಬೇಕಾದ್ರೆ ಬಹುಶಃ ನಮ್ಮಂಥ ಹಿರಿಯರು ವಯಸ್ಸಾದವರಿಂದ ಕಾಲ ಮೀರೋಗಿದೆ. ಏನೋ ಬುದ್ಧಿವಾದ ಹೇಳ್ಬೋದು ಅಷ್ಟೇ. ನಾವು ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಕ್ರಿಯವಾಗಿ ಭಾಗವಹಿಸೋದು ಯಾರು? ಯುವಕರು ಮತ್ತು ಯುವತಿಯರು, ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು. ಏನಪ್ಪ ಕಾರಣ? ಅದಕ್ಕೆ ಅದರ ಹಿನ್ನೆಲೆ ಏನು ಅಂದರೆ, ನಮ್ಮ 140 ಕೋಟಿ ಜನಸಂಖ್ಯೆ ಏನು ನಮ್ಮ ಭಾರತದಲ್ಲಿದೆ, ಅದರಲ್ಲಿ 30 ವರ್ಷದ ಕೆಳಗಿರ್ತಕ್ಕಂಥವರ ಸಂಖ್ಯೆ ಸುಮಾರು 50% ಇದೆ ಅಂತ ನಾವು ಅಂಕಿಅಂಶಗಳ ಕಡೆಯಿಂದ ಗೊತ್ತಿದೆ ನಮಗೆ. 50% ಜನ ಯುವಕರು ಮತ್ತು ಯುವತಿಯರಿದ್ದಾರೆ. ಅವರು ಮುಂದಿನ 50 ವರ್ಷಗಳು ಈ ಸಮಾಜದಲ್ಲಿ ಕೆಲಸ ಮಾಡೋ ಅವಕಾಶಗಳಿದೆ. ಹಾಗಾಗಿ ನಮ್ಮಂಥ ಹಿರಿಯರ ಮಾತುಗಳನ್ನು ಮನಸ್ಸಲ್ಲಿಟ್ಕೊಂಡು ಮತ್ತು ನಾವು ನಡೆದು ಬಂದ ದಾರಿಯನ್ನು ಗಮನದಲ್ಲಿಟ್ಕೊಂಡು ಮುಂದಿನ 40-50 ವರ್ಷಗಳ ಕಾಲ ಇವನ್ನೆಲ್ಲ ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಯುವಕರು ಯುವತಿಯರ ಮೇಲಿದೆ. ಈ ದಿಶೆಯಲ್ಲಿ ನಾಗೇಗೌಡರು ಈ ಸಂಸ್ಥೆಯನ್ನು 1970ರಲ್ಲಿ ಕಟ್ಟಿ ಇದುವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ಸಾರ್ವಜನಿಕ ಸೇವೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆಯೂ ಲಕ್ಷಾಂತರ ಜನರು ಬರೋರಿದ್ದಾರೆ. ಆ ದೃಷ್ಟಿಯಲ್ಲಿ ನಾಗೇಗೌಡರ ದೂರದೃಷ್ಟಿ ಎಜುಕೇಷನ್ನಿಂದಲೇ ಇಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಹೆಚ್ಚು ಸಾಧ್ಯ ಅಂತ ಹೇಳಿ ಆ ವಯಸ್ಸಿನಲ್ಲಿ ಗಮನಿಸಿ
ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ರಲ್ಲ, ಜೊತೆಗೆ ಈಗ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಅಂತ ನನಗೆ ಬಲ್ಲ ಮನೆಗಳಿಂದ ನಾನು ತಿಳ್ಕೊಂಡಿದ್ದೀನಿ.